ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಜ್ಜಿ ಬರ್ತೀನಿ. ಹುಷಾರಮ್ಮ. ನೀವು ಹುಷಾರು. ಕಾವೇರಿ ಸ್ವಲ್ಪ ನಿಂತ್ಕೋ. ನೋಡು, ಎದು ಮಾತ್ನೆಲ್ಲ ಮನ್ಸ್ ಕಚ್ಕೋಬೇಡ. ಅವನು ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬಿಡ್ತಾನೆ, ಅದನ್ನೆಲ್ಲ ಮರ್ತ್ಬಿಡಮ್ಮ. ಇಲ್ಲ ಅಜ್ಜಿ, ನನಗೆ ಯದು ಬಗ್ಗೆ ಚೆನ್ನಾಗೇ ಗೊತ್ತು. ಯದುಗಿಂತ ಹೆಚ್ಚಾಗಿ ಇದರಲ್ಲಿ ನಮ್ಮಮ್ಮ ಮತ್ತೆ ಅಕ್ಕನ್ ತಪ್ಪಿದೆ. ನನ್ಗೊಂದ್ ಮಾತನ್ನು ಹೇಳ್ದೆ ಇಲ್ಲಿಗೆ ಬಂದು ಯದು ಜಾತಕನ ತಗೊಂಡು ಹೋಗಿದ್ದಾರೆ. ಹಾಗ್ ಮಾಡಿದ್ರೆ ಯದು ಏನ್ ಅನ್ಕೋತಾನೆ ಅಂತಾನೂ ಯೋಚನೆ ಮಾಡಿಲ್ಲ. ಆದ್ರೆ ಯದು ಈಗ ನಿಮ್ ಜಾತಕ ಒಂದ್ಕೆ ಆಗುತ್ತೆ ಅಂತ ಮದ್ವೆ ಕನ್ಸ್ಗಳನ್ನ ಕಾಣ್ತಾ ಇದ್ದಾನೆ. ಛೇ, ನಮ್ಮಮ್ಮ ಎಂತ ಕೆಲ್ಸ ಮಾಡ್ಬಿಟ್ರು. ಹಿಂದೆ ಮುಂದೆ ಯೋಚನೆ ಮಾಡ್ದೆ ದುಡುಕ್ಬಿಟ್ರು. ಈಗ ಯದು ಹೀಗೆಲ್ಲ ಯೋಚನೆ ಮಾಡ್ತಿದ್ದಾನೆ. ಇದನ್ನೆಲ್ಲ ನಾನ್ ಅನ್ಭವಿಸ್ಬೇಕು. ನನ್ ಪರಿಸ್ಥಿತಿನೂ ಅದೇನೇ ಅಮ್ಮ. ಅವನ್ ಮನಸ್ಥಿತಿ ಬಗ್ಗೆ ಗೊತ್ತೇ ಇದೆಯಲ್ಲ. ಮೊದ್ಲೇ ಸೂಕ್ಷ್ಮ ಸ್ವಭಾವ ಅವಂದು. ಈಗ ಇದನ್ನೇ ನೆಪ ಇಟ್ಕೊಂಡು ದೂರ ಹೋಗ್ಬಿಟ್ರೆ ಮತ್ತೆ ಎಲ್ಲಿ ಆ ಮನಸ್ಥಿತಿಗೆ ಹೋಗ್ಬಿಡ್ತಾನೋ ಅಂತ ಭಯ ಆಗ್ತಿದೆ ಅಮ್ಮ. ನೋಡು, ನನ್ನ ಜೀವನ ಒತ್ತೆ ಇಟ್ಟು ತುಂಬಾ ಕಷ್ಟಪಟ್ಟು ಅವನ್ನ ಒಂದು ಹಂತಕ್ಕೆ ತಂದಿದ್ದೀನಿ ನಾನು. ಈಗ ಮತ್ತೆ ಅವನ ಮನೋರೋಗ್ಯ ಆಗ್ಬಿಟ್ರೆ ಅವನ್ನ ಆ ಸ್ಥಿತಿಯಲ್ಲಿ ನನ್ನ ಕೈಯಲ್ಲಿ ನೋಡಕ್ಕಾಗಲ್ಲ ಕಾವೇರಿ. ನನಗೂ ಅದೇ ಭಯ ಇದೆ ಅಜ್ಜಿ. ಕಾವೇರಿ ನೋಡು, ಯದು ಆರೋಗ್ಯ ಸರಿ ಹೋಗೋವರೆಗೂ ಸ್ವಲ್ಪ ಅನ್ಸರ್ಸ್ಕೊಂಡು ಹೋಗಮ್ಮ. ಅಜ್ಜಿ, ನೀವ್ ನನ್ನ ಹತ್ರ ಹೀಗೆಲ್ಲ ಬೇಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯದು ನನ್ ತುಂಬಾ ಕ್ಲೋಸ್ ಫ್ರೆಂಡು.